ರಣಕಹಳೆ. ಇದೋ ಬರ್ತಿ 80,000 ಪಾರಿವಾಳಗಳನ್ನು ಹಾರಿಬಿಟ್ಟು ಚೀನಾ ಮೊಳಗಿಸಿದ ರಣಕಹಳೆ. ಬುಧವಾರ ಚೀನಾ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಚೀನಾದ ಬೀಜಿಂಗ್ ನಗರದ ಬೀದಿಗಳಲ್ಲಿ ಸಾಗರದಂತೆ ಹರಿದ ಶಸ್ತ್ರಾಸ್ತ್ರಗಳನ್ನು ಕಂಡು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ನಿದ್ದೆಗೆ ಕಂಡರಿಯದ ಭಂಗ ಬಂದಿದೆ. ಯಾಕಂದ್ರೆ ಈ ಅಸ್ತ್ರಗಳ ಅಂತಿಮ ಗುರಿಯೇ ಅಮೆರಿಕ. ಎರಡನೇ ಮಹಾಯುದ್ಧ ಗೆಲುವಿನ ಸಂಭ್ರಮ, ಶಿ ಪುಟಿನ್ ಕಿಮ್ ಸಮಾಗಮ. ಪ್ರಿಯ ವೀಕ್ಷಕರೇ, ಅದು 1937. ಯುರೋಪ್ನಲ್ಲಿ ಇನ್ನೂ ಎರಡನೇ ಮಹಾಯುದ್ಧ ಆರಂಭವಾಗಿರಲಿಲ್ಲ. ಆಗ್ಲೇ ಏಷ್ಯಾದಲ್ಲಿ ಭಯಂಕರ ಯುದ್ಧ ಶುರುವಾಗಿತ್ತು. ಜಪಾನ್ನ ಸಾಮ್ರಾಟ ಹಿರೋಹಿಟೋ ಚೀನಾಗೆ ಜಪಾನ್ನ ಸೇನೆಯನ್ನ ನುಗ್ಗಿಸಿ ಬಿಟ್ಟಿದ್ರು. ಆಗ ಜಪಾನ್ ರಾಜಪ್ರಭುತ್ವದಲ್ಲಿತ್ತು. ಆಗ ಜಪಾನ್ ಸಿಕ್ಕ ದೇಶಗಳ ಮೇಲೆ ದುಷ್ಟ ದಾಳಿ ನಡೆಸುವ ಪುಂಡ ಸಾಮ್ರಾಜ್ಯವಾಗಿತ್ತು. ಹೀಗಾಗಿ ಚೀನಾವನ್ನ ಕಬ್ಜಾ ಮಾಡಲು ಜಪಾನ್ ಸೇನೆ ಆಕ್ರಮಣ ಮಾಡಿತ್ತು. ಈ ಮೂಲಕ ಎರಡನೇ ಸಿನೋ ಜಪಾನ್ ಯುದ್ಧ ಆರಂಭವಾಗಿತ್ತು. ಇದು ಜಪಾನ್ ಸೇನೆ ಚೀನಾದ ಮಹಾನಗರ ಶಾಂಘೈ ಮೇಲೆ ನಡೆಸಿದ ದಾಳಿಯ ದೃಶ್ಯ. ಹೀಗೆ ಚೀನಾ ಮೇಲೆ ರಣರಕ್ಕಸ ದಾಳಿ ನಡೆಸಿದ್ದ ಜಪಾನ್ ಚೀನಾದ ಅರ್ಧ ಭಾಗವನ್ನೇ ಕಬ್ಜಾ ಮಾಡಿತ್ತು. ಬೀಜಿಂಗ್, ಶಾಂಘೈ, ತಿಯಾನ್ಜಿನ್ ಸೇರಿ ಚೀನಾದ ಶ್ರೀಮಂತ ನಗರಗಳೇ ಜಪಾನ್ ವಶವಾಗಿದ್ವು. ಹೀಗೆ ಏಷ್ಯಾದಾದ್ಯಂತ ದಂಡಯಾತ್ರೆ ಆರಂಭಿಸಿದ್ದ ಜಪಾನ್ಗೆ ಅಮೆರಿಕ ಯಾರೋ ಊಹಿಸದ ಆಘಾತ ನೀಡಿತ್ತು. ಅಮೆರಿಕದ ಪರ್ಲ್ ಹಾರ್ಬರ್ ನೆಲೆ ಮೇಲೆ ದಾಳಿ ನಡೆಸಿದ್ದ ಜಪಾನ್ಗೆ ಅಮೆರಿಕ ಪರಮಾಣು ಬಾಂಬ್ನ ಪ್ರತೀಕಾರ ನೀಡಿತ್ತು. ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಕಿ ನಗರಗಳ ಮೇಲೆ ಅಮೆರಿಕ ಪರಮಾಣು ಬಾಂಬ್ ದಾಳಿಯನ್ನೇ ನಡೆಸಿತ್ತು. ಪರಮಾಣು ಬಾಂಬ್ ದಾಳಿ ನಡೆಯುತ್ತಲೇ ಜಪಾನ್ ಸೇನೆ ತತ್ತರಿಸಿ ಹೋಗಿತ್ತು. ಅಂತಿಮವಾಗಿ 1945 ಸೆಪ್ಟೆಂಬರ್ 2 ಜಪಾನ್ ಶರಣಾಗಿತ್ತು. ಈ ಮೂಲಕ ಚೀನಾ ಮೇಲಿನ ಜಪಾನ್ ಕಬ್ಜಾವು ಕೊನೆಯಾಗಿತ್ತು. ಇದು ಅಮೆರಿಕದ ವಿರುದ್ಧದ ಸಂಚು ಎಂದ ಟ್ರಂಪ್, ಭಾರತ ಭಾಗವಹಿಸಿಲ್ಲ ಯಾಕೆ? ಎರಡನೇ ಮಹಾಯುದ್ಧದಲ್ಲಿ ಜಪಾನ್ಗೆ ಸೋಲಾಗಿ ಚೀನಾ, ಯುಎಸ್ಎಸ್ಆರ್, ಅಮೆರಿಕ, ಬ್ರಿಟನ್ ದೇಶಗಳಿಗೆ ಗೆಲುವಾಗಿ ಈಗ 80 ವರ್ಷಗಳೇ ಕಳೆದಿವೆ. ಹೀಗಾಗಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಬೀಜಿಂಗ್ನ ಟಿಯಾನ್ಮೆನ್ ಸ್ಕ್ವೇರ್ನಲ್ಲಿ ಭವ್ಯ ಕಾರ್ಯಕ್ರಮ ಮಾಡಿದ್ದಾರೆ. ಭಾರತೀಯ 26 ದೇಶಗಳ ನಾಯಕರ ಸಮ್ಮುಖದಲ್ಲಿ ಎರಡನೇ ವಿಶ್ವ ಯುದ್ಧದ ಗೆಲುವಿನ 80ನೇ ವರ್ಷಾಚರಣೆ ಆಚರಿಸಿದ್ದಾರೆ. ಅಚ್ಚರಿ ಅಂದ್ರೆ ಇದೇ ಸಂಭ್ರಮದಲ್ಲಿ ಭಾಗಿಯಾಗುವಂತೆ ಚೀನಾ ಭಾರತಕ್ಕೂ ಆಮಂತ್ರಣ ನೀಡಿತ್ತು. ಆದರೆ ಭಾರತದ ಪ್ರಧಾನಿ ಮೋದಿ ಈ ಕಾರ್ಯಕ್ರಮದಲ್ಲೇ ಭಾಗಿಯಾಗಿಲ್ಲ. ಸೋಮವಾರವಷ್ಟೇ ಚೀನಾದ ತಿಯಾನ್ಜಿನ್ ನಗರದಲ್ಲಿದ್ದ ಮೋದಿ ಬುಧವಾರ ಬೀಜಿಂಗ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲೇ ಭಾಗವಹಿಸಿಲ್ಲ. ಮೋದಿ ಭಾಗವಹಿಸಲು ಇರಲು ನಿರ್ಧರಿಸಿದ ಈ ಕಾರ್ಯಕ್ರಮದಲ್ಲೇ ಚೀನಾ ಹಿಂದೆಂದೂ ಕಂಡರಿಯದಂತಹ ಮಿಲಿಟರಿ ಪರೇಡ್ ನಡೆಸಿದೆ. ಎರಡನೇ ಮಹಾಯುದ್ಧದ ಗೆಲುವಿನ ಸಂಭ್ರಮಕ್ಕಾಗಿ ಅಮೆರಿಕದ ವೈರಿಗಳು ಒಂದೇ ವೇದಿಕೆಯಲ್ಲೇ ಸೇರಿದ್ದಾರೆ. ಇದೇ ಮೊದಲ ಬಾರಿಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಉತ್ತರ ಕೊರಿಯಾದ ಹುಚ್ಚುದರೆ ಕಿಮ್ ಜಾಂಗ್ ಉನ್ ಒಟ್ಟಿಗೆ ಕಾಣಿಸಿಕೊಂಡು ಅಮೆರಿಕಾಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಕಿಮ್ ಜಾಂಗ್ ಉನ್ ಇಷ್ಟೋ ದಿನ ಒಂದು ದುಷ್ಟ ದೇಶದ ಸರ್ವಾಧಿಕಾರಿ ಎನಿಸಿಕೊಳ್ತಿದ್ರು. ಆದರೆ ಬುಧವಾರ ಬರ್ತಿ 26 ದೇಶಗಳ ನಾಯಕರು ಸೇರಿದ ಸಭೆಯಲ್ಲಿ ಕಿಮ್ ದೊಡ್ಡ ನಾಯಕನಂತೆ ಓಡಾಡಿದ್ದಾನೆ. ದೈತ್ಯ ದೇಶಗಳ ನಾಯಕರಾದ ಶಿ ಜಿನ್ಪಿಂಗ್ ಮತ್ತು ಪುಟಿನ್ ಅವರಿಗೆ ಸರಿಸಮನಾದ ಸ್ಥಾನದಲ್ಲಿ ಕಿಮ್ ಕೂತಿದ್ದಾನೆ, ನಿಂತಿದ್ದಾನೆ, ಓಡಾಡಿದ್ದಾನೆ. ಕಿಮ್ ಜಾಂಗ್ ಉನ್ ಪುಟಿನ್ ಮತ್ತು ಶಿ ಜೊತೆ ಮೊದಲ ಸಾಲಲ್ಲಿ ಓಡಾಡಿದ್ರೆ ಪಾಕಿಸ್ತಾನ, ಇರಾನ್ನಂತ ದೊಡ್ಡ ದೇಶಗಳ ನಾಯಕರು ಹಿಂದೆ ಹುಡುಗರಂತೆ ಓಡಾಡಿದ್ದಾರೆ. ನನಗೆ ಗಿಫ್ಟ್ ಸಿಕ್ತು. ವಿಕಿಯ ರಿಪೋರ್ಟ್ ಕಾರ್ಡ್ ಒಳ್ಳೇದಿದೆ. ರಾಹುಲ್ನ ಲ್ಯಾಬ್ ರಿಪೋರ್ಟ್ಸ್ ಡೆಂಗು ಬಂದಿದೆ. ಕುಟುಂಬದ ಆರೋಗ್ಯದ ವಿಷಯದಲ್ಲಿ ಚಾನ್ಸ್ ತಗೊಳ್ಳಕ್ಕೆ ಆಗಲ್ಲ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮೂಲಕ ಪ್ರಮಾಣಿತಗೊಂಡಿರುವ ಹೊಸ ಆಲ್ ಔಟ್. ಇದು ಕೊಲ್ಲುತ್ತದೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಹರಡುವ ಸೊಳ್ಳೆಗಳನ್ನು 30% ಫಾಸ್ಟರ್. ಈಗ ಚಾನ್ಸ್ ತಗೋತೀರಾ ಅಥವಾ ಆಲ್ ಔಟ್? ಟ್ರಂಪ್ ಶಿ ಜಿನ್ಪಿಂಗ್ಗೆ ನೆನಪು ಮಾಡಿಕೊಟ್ಟಿದ್ದಾರೆ ನೋಡಿ. ವಿದೇಶಿ ವೈರಿಯ ಆಕ್ರಮಣದಿಂದ ಸ್ವಾತಂತ್ರ್ಯ ಪಡೆಯಲು ಚೀನಾಗೆ ಅಮೆರಿಕ ನೀಡಿದ್ದ ದೊಡ್ಡ ಬೆಂಬಲ ಮತ್ತು ರಕ್ತವನ್ನ
ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ನೆನೆಯುತ್ತಾರೋ ಇಲ್ವೋ ಅನ್ನೋದು ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಬೇಕಾಗಿದೆ. ಚೀನಾದ ಗೆಲುವು ಮತ್ತು ವೈಭವಕ್ಕಾಗಿ ಸಾಕಷ್ಟು ಅಮೆರಿಕನ್ನರು ಪ್ರಾಣ ಬಿಟ್ಟಿದ್ದಾರೆ. ಮಡಿದ ಅಮೆರಿಕನ್ನರಿಗೆ ಅವರ ತ್ಯಾಗ ಮತ್ತು ಶೌರ್ಯಕ್ಕಾಗಿ ಸರಿಯಾಗಿ ಗೌರವ ನೀಡಲಾಗುತ್ತೆ ಮತ್ತು ಅವರನ್ನ ನೆನಪಿಸಿಕೊಳ್ಳಲಾಗುತ್ತೆ ಎಂದು ನಾನು ಭಾವಿಸಿದ್ದೇನೆ. ಅಧ್ಯಕ್ಷ ಶಿ ಮತ್ತು ಚೀನಾದ ಶ್ರೇಷ್ಠ ಜನರು ಅತ್ಯುತ್ತಮ ಮತ್ತು ದೀರ್ಘ ಸಂಭ್ರಮಾಚರಣೆ ಮಾಡಲಿ. ದಯವಿಟ್ಟು ಪುಟಿನ್ ಮತ್ತು ಕಿಮ್ ಜಾಂಗ್ ಉನ್ಗೆ ನನ್ನ ಪ್ರೀತಿಯ ಬೆಚ್ಚಗಿನ ಶುಭ ಕಾಮನೆಗಳನ್ನ ತಿಳಿಸಿ. ನೀವೆಲ್ಲ ಸೇರಿಕೊಂಡು ಅಮೆರಿಕದ ವಿರುದ್ಧ ಷಡ್ಯಂತ್ರ ಹೆಣೆಯುತ್ತಿದ್ದೀರಿ. ಹಾಗಾದ್ರೆ ಶಿ, ಪುಟಿನ್ ಮತ್ತು ಕಿಮ್ ಸೇರಿಕೊಂಡು ಅಮೆರಿಕದ ವಿರುದ್ಧ ಹೆಣೆಯುತ್ತಿರುವ ಷಡ್ಯಂತ್ರವೇನೋ? ಮೊನ್ನೆಯಷ್ಟೇ ಪುಟಿನ್ ಮತ್ತು ಶಿ ಜಿನ್ಪಿಂಗ್ ಜೊತೆಗೆ ನಕ್ಕು ನಲಿದು ಯಶಸ್ವಿ ಮಾತುಕತೆ ನಡೆಸಿದ್ದ ಮೋದಿ ಈ ಕಾರ್ಯಕ್ರಮದಲ್ಲೇ ಭಾಗವಹಿಸಲಿಲ್ಲ. ಯಾಕೆ ಅಂತಲೇ ನೋಡೋಣ. ಅದಕ್ಕೂ ಮುನ್ನ ಇದೇ ಕಾರ್ಯಕ್ರಮ ಸಾಕ್ಷಿಯಾದ 3 ದೊಡ್ಡ ಬೆಳವಣಿಗೆಗಳನ್ನ ನೀವು ನೋಡಲೇಬೇಕು. ಮೊದಲ ಬಾರಿ ವಿದೇಶಕ್ಕೆ ಹಾರಿದ ಕಿಮ್ ಪುತ್ರಿ ಉತ್ತರಾಧಿಕಾರಿ ಪಟ್ಟಕ್ಕೆ ತಯಾರಿ. ಮೊದಲ ಹೆಜ್ಜೆ ಇದು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಪುತ್ರಿ ಉತ್ತರ ಕೊರಿಯಾದಿಂದ ಹೊರಗಡೆ ಇಟ್ಟ ಮೊದಲ ಹೆಜ್ಜೆ. ಕಿಮ್ 2022ರಿಂದಲೇ ಉತ್ತರ ಕೊರಿಯಾದ ಸೇನಾ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪುತ್ರಿಯನ್ನ ಕರೆದುಕೊಂಡು ಓಡಾಡ್ತಿದ್ದಾನೆ. ಇದೀಗ ಚೀನಾಗೂ ಪುತ್ರಿಯನ್ನ ಕರೆದುಕೊಂಡು ಹೋಗಿದ್ದಾನೆ. ಅಪ್ಪ ಮಗಳು ಉತ್ತರ ಕೊರಿಯಾದಿಂದ ಬೀಜಿಂಗ್ ತನಕ ತಮ್ಮದೇ ಬುಲೆಟ್ ಪ್ರೂಫ್ ರೈಲಲ್ಲೇ ಪ್ರಯಾಣಿಸಿದ್ದಾರೆ. ಬೀಜಿಂಗ್ನಲ್ಲಿ ಕಿಮ್ ರೈಲಿಂದ ಇಳಿಯುತ್ತಲೇ ಹಿಂದಿನಿಂದ ಪುತ್ರಿಯು ಇಳಿದಿದ್ದಾಳೆ. ಈಗಾಗಲೇ ಕಿಮ್ ಉತ್ತರ ಕೊರಿಯಾದ ಸೇನಾಧಿಕಾರಿಗಳಿಗೆ ಪುತ್ರಿಯನ್ನ ಪರಿಚಯಿಸಿದ್ದಾನೆ. ಉತ್ತರ ಕೊರಿಯಾದ 13 ಲಕ್ಷ ಸೈನಿಕರು ತನಗೆ ತೋರೋ ನಿಷ್ಠೆಯನ್ನ ಪುತ್ರಿಗೂ ತೋರಿಸಲಿ ಅನ್ನೋದು ಈ ನಡೆಯ ಗುರಿ. ಅಂದ್ರೆ ಕಿಮ್ ಪುತ್ರಿಯೇ ತನ್ನ ಉತ್ತರಾಧಿಕಾರಿ ಎಂದು ಬಿಂಬಿಸುತ್ತಿದ್ದಾನೆ. ಇದೀಗ ಕಿಮ್ ಚೀನಾದಲ್ಲಿ ತಮ್ಮ ಅಂತಾರಾಷ್ಟ್ರೀಯ ಸ್ನೇಹಿತರಿಗೂ ಪುತ್ರಿಯನ್ನ ಪರಿಚಯ ಮಾಡಿಸಿದ್ದಾನೆ. ಕಿಮ್ ಜುಯೆ ಹೆಸರಿನ ಕಿಮ್ ಪುತ್ರಿಯ ನಿಜವಾದ ವಯಸ್ಸು ನಿಗೂಢ. ಈ ಬಾಲಕಿಗೆ ಅಂದಾಜು 12 ವರ್ಷ ಇರಬಹುದು. ಕಿಮ್ಗೆ 2 ಗಂಡು ಮಕ್ಕಳಿದ್ದಾರೆ. ಕಿಮ್ ತನ್ನ ಗಂಡು ಮಕ್ಕಳನ್ನ ಅತ್ಯಂತ ನಿಗೂಢವಾಗಿ ಬೆಳೆಸುತ್ತಿದ್ದಾನೆ. ಆದರೆ ಪುತ್ರಿಯನ್ನ ಮಾತ್ರ ಎಲ್ಲೆಡೆ ಕರೆದುಕೊಂಡು ಓಡಾಡ್ತಿದ್ದಾನೆ. 5.8 ಅಡಿ ಎತ್ತರದ ಕಿಮ್ 130 ಕೆಜಿ ತೂಕ ಹೊಂದಿದ್ದಾನೆ. ಬಿಪಿ, ಶುಗರ್ ಮತ್ತು ಬೊಜ್ಜು ಸೇರಿದಂತೆ ಕಿಮ್ಗೆ ಹಲವು ಆರೋಗ್ಯ ಸಮಸ್ಯೆಗಳಿವೆ. ಹೀಗಾಗಿ ಕಿಮ್ ಪುತ್ರಿಯನ್ನ ಉತ್ತರಾಧಿಕಾರಿಯಾಗಿ ತಯಾರು ಮಾಡ್ತಿದ್ದಾನೆ. ಇದಕ್ಕಾಗಿಯೇ ಚೀನಾಗೆ ಕರ್ಕೊಂಡ್ ಬಂದಿದ್ದಾನೆ ಅಂತ ವರದಿಗಳು ಹೇಳ್ತಿವೆ. ರಷ್ಯಾಗಾಗಿ ಹೋರಾಡಲು ಸಹೋದರನಂತೆ ಸದಾ ಸಿದ್ಧ ಹುಚ್ಚು ದೊರೆ ರಣಕೇಕೆ. ಇದು ಬೀಜಿಂಗ್ ಬೀದಿಯಲ್ಲಿ ಕಾಣಿಸಿದ ಕಿಮ್ ಮತ್ತು ಪುಟಿನ್ ಆತ್ಮೀಯತೆ. ಬೀಜಿಂಗ್ನಲ್ಲಿ ಕಿಮ್ ಮತ್ತು ಪುಟಿನ್ ಒಂದೇ ಕಾರಿನಲ್ಲಿ ಪ್ರಯಾಣಿಸಿದ್ದಾರೆ. ಕಾರ್ಯಕ್ರಮ ಮುಗಿದ ಬಳಿಕ ಅಪ್ಪಿಕೊಂಡು ಬೀಳ್ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಕಿಮ್ ಪುಟಿನ್ಗೆ ದೊಡ್ಡ ಮಾತು ನೀಡಿದ್ದಾನೆ. ರಷ್ಯಾ ಪರವಾಗಿ ಹೋರಾಡೋದನ್ನ ನಾನು ಸಹೋದರತ್ವದ ಕರ್ತವ್ಯ ಅಂತ ಭಾವಿಸುತ್ತೇನೆ ಅಂತ ಕಿಮ್ ಘೋಷಿಸಿದ್ದಾನೆ. ಈಗಾಗಲೇ ಉತ್ತರ ಕೊರಿಯಾದ ಸುಮಾರು 15,000 ಯೋಧರು ಉಕ್ರೇನ್ ವಿರುದ್ಧ ರಷ್ಯಾ ಪರ ಹೋರಾಡ್ತಿದ್ದಾರೆ. ಉಕ್ರೇನ್ ವಿರುದ್ಧ ಉತ್ತರ ಕೊರಿಯಾ ಸೈನಿಕರು ವೀರೋಚಿತವಾಗಿ ಹೋರಾಡಿದ್ದಾರೆ ಅಂತ ಪುಟಿನ್ ಬಣ್ಣಿಸಿದ್ದಾರೆ. ಇದೀಗ ಕಿಮ್ ರಷ್ಯಾ ಪರವಾಗಿ ಹೋರಾಡಲು ಸಹೋದರನಂತೆ ಸದಾ ಸಿದ್ಧನಾಗಿರ್ತೀನಿ ಎಂದಿರೋದು ಟ್ರಂಪ್ ನಿದ್ದೆಗೆಡಿಸಿದೆ. ಯಾಕಂದ್ರೆ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸೋದು ಟ್ರಂಪ್ ಸರ್ಕಾರದ ಅತಿದೊಡ್ಡ ಗುರಿ. ಕಿಮ್ ರಷ್ಯಾ ಪರವಾಗಿ ಮತ್ತಷ್ಟು ಸೈನಿಕರನ್ನ ಕಳಿಸಿದ್ರೆ ಪುಟಿನ್ ಈ ಯುದ್ಧವನ್ನ ನಿಲ್ಲಿಸೋದೇ ಇಲ್ಲ. ಹೀಗಾಗಿ ಇದು ಟ್ರಂಪ್ಗೆ ಬಿದ್ದಿರೋ ದೊಡ್ಡ ಪೆಟ್ಟು. ಈ ಪೆಟ್ಟಿನ ಜೊತೆಗೆ ಪಾಕ್ ಕೂಡ ಟ್ರಂಪ್ಗೆ ಗುನ್ನ ಇಟ್ಟಿದೆ ನೋಡಿ. ಈ ವಿನಾಶಕಾರಿ ಅಸ್ತ್ರಗಳ ಜೊತೆಗೆ ಚೀನಾಗೆ ಹಾರಿದ ಪಾಕ್ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ಟ್ರಂಪ್ಗೆ ಗುನ್ನ. ಪಹಲ್ಗಾಮ್ ದಾಳಿಯಿಂದ ಆಪರೇಷನ್ ಸಿಂಧೂರದ ತನಕ ಟ್ರಂಪ್ ಪಾಕ್ ತಾಳಕ್ಕೆ ತಕ್ಕಂತೆ ಕುಣಿದಿದ್ದಾರೆ. ಭಾರತದ ನೀತಿಗೆ ವಿರುದ್ಧವಾಗಿಯೇ ಮಾತಾಡಿದ್ದಾರೆ. ಪಾಕ್ನಲ್ಲಿ ತಮ್ಮ ಕುಟುಂಬದ ವ್ಯಾಪಾರ ಬೆಳೆಸಲು ಟ್ರಂಪ್ ಭಾರತದ ಜೊತೆಗಿನ ಅಮೆರಿಕದ ಸಂಬಂಧವನ್ನ ನಾಶಪಡಿಸಿದ್ದಾರೆ ಅನ್ನೋ ಸಂಗತಿ ಹೊರಬಿದ್ದಿದೆ. ಸ್ವತಃ ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸುಲ್ಲಿವ್ಯಾನ್ ಈ ಸ್ಫೋಟಕ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ನೆಚ್ಚಿನ ಎಮ್ಮೆ ಕೋಣ ಈತೋ ಎಂಬಂತೆ ಇದೀಗ ಪಾಕ್ ಚೀನಾದ ಪಾದದಡಿ ಹೋಗಿ ನಿಂತಿದೆ.
ಅದ್ಯಾವ ಚೀನಾ ಅಮೆರಿಕಾಗೆ ಓಪನ್ ಚಾಲೆಂಜ್ ಮಾಡ್ತಿದ್ಯೋ, ಅದ್ಯಾವ ಚೀನಾ ಅಮೆರಿಕಾದ ವಿರುದ್ಧ ಮಿತ್ರಕೂಟ ರಚಿಸುತ್ತಿದೆಯೋ, ಅದೇ ಚೀನಾಗೆ ಪಾಕ್ ಪ್ರಧಾನಿ ಶಹಬಾಜ್ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಹೋಗಿದ್ದಾರೆ. ತಮ್ಮ ರಿಯಲ್ ಬಾಸ್ ಶಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಮೂಲಕ ಪಾಕಿಸ್ತಾನ ಅಮೆರಿಕ ಮತ್ತು ಚೀನಾ ಅನ್ನೋ ಎರಡೂ ದೋಣಿಗಳ ಮೇಲೆ ಕಾಲಿಡಲು ಯತ್ನಿಸುತ್ತಿದೆ. ಒಂದು ಲೆಕ್ಕದಲ್ಲಿ ಟ್ರಂಪ್ಗೆ ಗುನ್ನ ಕೂಡ ನೀಡಿದೆ. ಮೊದಲ ಸಲ ಅಣ್ವಸ್ತ್ರ ತ್ರಿಕೋನ ಹೊರತೆಗೆದ ಚೀನಾ ಅಮೆರಿಕಕ್ಕೆ ಗುರಿ. 15,000 ಸೈನಿಕರು, 50,000 ಪ್ರೇಕ್ಷಕರು, 26 ದೇಶಗಳ ನಾಯಕರು. ಇದೋ ಬುಧವಾರ ಚೀನಾದಲ್ಲಿ ನಡೆದ ಸೇನಾ ಪಥಸಂಚಲನದ ಅಗಾಧತೆ. ಜಗತ್ತಿನ ಅತಿದೊಡ್ಡ ಮಿಲಿಟರಿ ಪರೇಡ್ಗಳ ಪಟ್ಟಿಗೆ ಸೇರಿದ ಈ ಸೇನಾ ಪಥಸಂಚಲನದಲ್ಲಿ 15,000 ಸೈನಿಕರು ಭಾಗವಹಿಸಿದ್ದಾರೆ. ಚೀನಾದ ಎಲ್ಲ ಅಸ್ತ್ರಗಳನ್ನ ಪ್ರದರ್ಶಿಸಿದ್ದಾರೆ. ಇದೇ ಮೊದಲ ಬಾರಿ ಚೀನಾ ತನ್ನ ಪರಮಾಣು ತ್ರಿಕೋನವನ್ನ ಹೊರತೆಗೆದಿದೆ. ನೋಡಿ, ಇದೋ ಚೀನಾದ ಜಂಗ್ಲಿ 1 ಹೆಸರಿನ ಕ್ಷಿಪಣಿ. ಇದೋ ವಿಮಾನದಿಂದ ಹಾರಿ ಪರಮಾಣು ಬಾಂಬ್ ದಾಳಿ ನಡೆಸೋ ಶಕ್ತಿ ಹೊಂದಿದೆ. ಜುಲಾಂಗ್ 3 ಕ್ಷಿಪಣಿ ಜಲಾಂತರ್ಗಾಮಿಯಿಂದ ಜಿಗಿದು ಅಣುಬಾಂಬ್ ದಾಳಿ ನಡೆಸುತ್ತೆ. ಡಾಂಗ್ ಫೆಂಗ್ 61 ಕ್ಷಿಪಣಿ ನೆಲದಿಂದ ಹಾರಿ ಪರಮಾಣು ಬಾಂಬ್ ಹಾಕುತ್ತೆ. ಡಾಂಗ್ ಫೆಂಗ್ 31 ಪರಮಾಣು ದಾಳಿ ನಡೆಸೋ ಹೊಸ ಶೈಲಿಯ ಖಂಡಾಂತರ ಕ್ಷಿಪಣಿ. ನೆಲ, ಜಲ ಮತ್ತು ಆಕಾಶದಿಂದ ಪರಮಾಣು ದಾಳಿ ನಡೆಸೋ ಅಸ್ತ್ರಗಳನ್ನ ಪರಮಾಣು ತ್ರಿಕೋನ ಅಂತಾರೆ. ಈ ಕ್ಷಿಪಣಿಯನ್ನ ಚೀನಾ ಪ್ರದರ್ಶಿಸಿದೆ. ಇದರ ಜೊತೆಗೆ ಗುವಾಮ್ ಕಿಲ್ಲರ್ ಅಂತ ಕರೆಸಿಕೊಳ್ಳೋ ಡಾಂಗ್ ಫೆಂಗ್ 26 ಕ್ಷಿಪಣಿಯನ್ನ ಪ್ರದರ್ಶನ ಮಾಡಿದೆ. ಇದು ಅಮೆರಿಕದ ಗುವಾಮ್ ಪ್ರದೇಶದ ಮೇಲೆ ದಾಳಿ ನಡೆಸುವ ಶಕ್ತಿ ದಕ್ಕಿಸಿಕೊಂಡ ಚೀನಾದ ಮೊದಲ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು ಚೀನಾದಿಂದ ಹಾರಿ ಗುವಾಮ್ನಲ್ಲಿರೋ ಅಮೆರಿಕದ ಸೇನಾ ನೆಲೆ ಮೇಲೆ ದಾಳಿ ನಡೆಸಬಲ್ಲದು. ಹೀಗಾಗಿ ಇದನ್ನ ಗುವಾಮ್ ಕಿಲ್ಲರ್ ಅಂತಾರೆ. ಚೀನಾ ತನ್ನ ಉತ್ತರ ಭಾಗದಿಂದ ಹಾರಿ ಅಮೆರಿಕದ ಮೇಲೆ ದಾಳಿ ನಡೆಸಬಲ್ಲ DF-5 ಹೆಸರಿನ ಕ್ಷಿಪಣಿಯನ್ನು ಪ್ರದರ್ಶನ ಮಾಡಿದೆ. ನೋಡಿ, ಈ ವಿನಾಶಕಾರಿ ಅಸ್ತ್ರಗಳ ಜೊತೆಗೆ ಚೀನಾ ರೋಬೋಟಿಕ್ ತೋಳಗಳನ್ನು ತೋರಿಸಿದೆ. ರೈಫಲ್ ಹಿಡಿದುಕೊಂಡು ಫೈರಿಂಗ್ ಮಾಡುತ್ತಾ ಓಡುವ ಈ ಉಕ್ಕಿನ ತೋಳ ವೈರಿ ಸೈನಿಕರನ್ನ ಬೇಟೆಯಾಡಬಲ್ಲದು, ನೆಲ ಬಾಂಬ್ಗಳನ್ನ ಪತ್ತೆ ಮಾಡಬಲ್ಲದು, ಸ್ಥಳಾನ್ವೇಷಣೆ ಕೂಡ ನಡೆಸಬಲ್ಲದು. ಚೀನಾ ತನ್ನ ಲೇಸರ್ ಅಸ್ತ್ರವನ್ನ ಪ್ರದರ್ಶಿಸಿದೆ. ಈ ಅಸ್ತ್ರಗಳು ಲೇಸರ್ ಬೆಳಕಿನ ಮೂಲಕವೇ ವೈರಿ ಪಡೆಯ ಡ್ರೋನ್ಗಳನ್ನ ನಾಶಪಡಿಸಬಲ್ಲದು, ಪೈಲಟ್ಗಳ ದೃಷ್ಟಿಯನ್ನೇ ಕಸಿಯಬಲ್ಲವು. ಈಗಾಗಲೇ ಅಮೆರಿಕದ ಬಳಿ ಲೇಸರ್ ಅಸ್ತ್ರಗಳಿವೆ. ಇದೀಗ ಚೀನಾ ಸಹ ಲೇಸರ್ ಅಸ್ತ್ರ ತಯಾರಿಸಿದೆ. ಚೀನಾ ತನ್ನ ಅಟ್ಯಾಕ್ ಡ್ರೋನ್ಗಳನ್ನು, ಜಲಾಂತರ್ಗಾಮಿ ಡ್ರೋನ್ಗಳನ್ನ ಪ್ರದರ್ಶನ ಮಾಡಿದೆ. ಮನುಷ್ಯರ ಸಹಾಯವಿಲ್ಲದೆ ಹಾರುವ ಹೆಲಿಕಾಪ್ಟರ್ಗಳನ್ನು ಚೀನಾ ಪ್ರದರ್ಶನ ಮಾಡಿದೆ. ಹೀಗೆ 26 ದೇಶಗಳ ನಾಯಕರ ಎದುರು ತನ್ನೆಲ್ಲ ಅಸ್ತ್ರಗಳ ಬಲ ತೋರಿಸಿರುವ ಚೀನಾ ಟ್ರಂಪ್ ಅವರ ನಿದ್ದೆಗೆಡಿಸಿದೆ. ಹಾಗಾದ್ರೆ ಚೀನಾ ಮತ್ತು ಮಿತ್ರರ ಈ ಸಂಭ್ರಮ ಅಮೆರಿಕದ ನಿದ್ದೆಗೆಡಿಸಿದ್ಯಾಕೆ? ಮೋದಿ ಚೀನಾದ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ಲಿಲ್ಲ? ನೋಡೋಣ ಪುಟ್ಟ ವಿರಾಮದ ಬಳಿಕ. ಅಪ್ಪಾಜಿ ನನಗೆ ಕಲಿಸಿದ್ದು